ಎಜುಕೇಶನ್ ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನೆಲ್ಲ ಪ್ಲಾನಿಂಗ್ಸ್ ಇದೆ, ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ ನ ಯೋಜನೆ ಈಗ ಸದ್ಯಕ್ಕೆ ನಡೀತಾ ಇದೆ ಅನ್ನೋದರ ಕುರಿತಾದಂತಹ ಮಾಹಿತಿ ಬನ್ನಿ ನೋಡ್ಕೊಂಡ್ ಬರೋಣ. ಸರ್, ಈ ಸಂದರ್ಭದಲ್ಲಿ ಯುವಕರಿಗೆ, ಇತ್ತೀಚೆಗೆ ಬರುವಂತಹ ಯುವಕರಿಗೆ ಅಥವಾ ಬಿಸ್ನೆಸ್ ಫೀಲ್ಡಿಗೆ ಬರುವಂತವರಿಗೆ ತಾಳ್ಮೆ ಕಡಿಮೆ. ಹೌದು, ಬಹಳಷ್ಟು ಬೇಗ ಎಲ್ಲ ಟೇಕ್ ಆಫ್ ಆಗ್ಬಿಡ್ಬೇಕು, ಲಾಭ ಬಂದ್ಬಿಡ್ಬೇಕು. ಸೊ ನಿಮ್ಮ ಈ ಒಂದು ಜರ್ನಿ, ಈ ಎಕ್ಸ್ಪೀರಿಯನ್ಸ್ ಇಂದ ಏನ್ ಕಿವಿ ಮಾತು ಹೇಳ್ತೀರಿ? ನಾವು ಒಂದು ಯುವ ಪೀಳಿಗೆಗೆ ಹೇಳ್ಬೇಕಂದ್ರೆ ದೊಡ್ಡ ಕನಸನ್ನ ಕಾಣುವಂಥದ್ದು ಎಲ್ಲರಿಗೂ ಅದು ಒಂದು ಆಶಯ. ವಿವೇಕಾನಂದರು ಹೇಳಿದ ಹಾಗೆ ನಮ್ಮ ಒಂದು ಕನಸು ದೊಡ್ಡದಾಗಿರ್ಲಿ ಅಂತ. ಆ ದೊಡ್ಡ ಕನಸಿಗೆ ನಾವು ಏನಾದರೂ ಅದನ್ನು ಪೂರಕವಾಗಿ ಅದನ್ನು ನಾವು ಯಶಸ್ವಿಗೊಳಿಸ್ಬೇಕಾದ್ರೆ ಸಾಕಷ್ಟು ನಮ್ಮ ಒಂದು ಸವಾಲುಗಳನ್ನ ಎದುರಿಸ್ಬೇಕು. ಆ ಸವಾಲುಗಳ ಪೈಕಿ ಮೊದಲನೆಯದೇ ತಾಳ್ಮೆ ಮತ್ತು ಪರಿಶ್ರಮ. ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ತೋರಿಸ್ತಾರೆ, ಇವಾಗ ಒಂದು ಇಂಡಸ್ಟ್ರಿ ಆಗಿರುತ್ತೆ, ಒಂದು ಪಿಕಲ್ ಫ್ಯಾಕ್ಟ್ರಿ ಆಗಿರ್ಬೋದು, ಅದು ಆಲೆ ದೊಡ್ಡ ಮಟ್ಟಕ್ಕೆ ತುಂಬ ಕಷ್ಟ. ಯಾವುದೇ ಆಗಲಿ ಒಂದು ಏನು ಇವತ್ತಿನ ದೈನಂದಿಕ ಬದುಕಿಗೂ ಇದು ಒಂದು ಸಿನಿಮಾ ವ್ಯವಸ್ಥೆಗೂ ಬಹಳ ಡಿಫರೆನ್ಸ್ ಇರುತ್ತೆ. ಪರಿಶ್ರಮ ಮತ್ತೆ ಒಂದು ನಮ್ಮ ಹೋರಾಟ ಮತ್ತು ಮಾರ್ಕೆಟಿಂಗು ಎಲ್ಲವೂ ಕೂಡ ಸಾಕಷ್ಟು ಪರಿಶ್ರಮ ಪಡಬೇಕು. ಪ್ರತಿದಿನ ಆ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಆ ಪ್ರತಿದಿನ ಮತ್ತೆ ನಮ್ಮ ಗ್ರಾಹಕರ ಸೇವೆ ಮತ್ತೆ ಗ್ರಾಹಕರಿಗೆ ನಮ್ಮಿಂದ ಯಾವುದೇ ರೀತಿ ಲೋಪದೋಷ ಆಗಬಾರ್ದು, ಮೋಸ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇಟ್ಕೋಬೇಕು. ಎಲ್ಲೋ ಒಂದ್ ಕಡೆ ನಾನು ಅರ್ನ್ ಮಾಡಿದ್ರೆ ಅವ್ರಿಗೊಂದು ಮೋಸ ಮಾಡಿದ್ರೆ ನಾನು ಆಗೋಗ್ತೀನಿ, ಅವತ್ತಿಗೆ ಮಾತ್ರ ಯಶಸ್ಸು ಕಾಣುತ್ತೆ. ಮುಂದಿನ ದಿನಗಳಲ್ಲಿ ನಾನು ಯಾರಾದರೂ ಮೋಸ ಮಾಡಿದ್ರೆ ಅವರು 10 ಜನ ಕೇಳ್ತಾರೆ. ಆ ಒಂದು ಭಾವನೆಯನ್ನ ಇಟ್ಕೊಳ್ಬೇಡಿ. ಯುವಕರಲ್ಲಿ ಏನಂದ್ರೆ ಹೆಚ್ಚಿನ ಪರಿಶ್ರಮ ಪಡಿ, ಮತ್ತೆ ಒಂದು ಟೈಮ್, ಯಾರಿಗೋ ಒಂದು ಕೆಲಸಕ್ಕೆ ಇಂಥ ಟೈಮ್ನಲ್ಲಿ ನಾವು ಸರ್ವಿಸ್ ಕೊಡ್ತೀವಿ, ಡೆಲಿವರಿ ಕೊಡ್ತೀವಿ ಅನ್ನೋ ಒಂದು ಟೈಮ್ ಪ್ಯಾಕೇಜು. ಮತ್ತೆ ವ್ಯಾವಹಾರಿಕವಾಗಿ ಯಾರೂ ಕೂಡ ಮುಂದೆ ಬರಬೇಕಾದ್ರೆ ಸಾಲವನ್ನು ಪಡೆಯದೆ ಯಾವುದೇ ಕಂಪನಿ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಮುಂದೆ ಬರೋಕ್ಕಾಗಲ್ಲ. ಸಾಲ ಪಡೆಯೋದು ಅನಿವಾರ್ಯ, ಸಾಲವನ್ನು ತೀರಿಸೋದು ಒಂದು ಗುಣಮಟ್ಟ ಇಟ್ಕೊಳ್ಳೋಂಥದ್ದು. ಮತ್ತೆ ನಮಗೆ ಸಿಬಿಲ್ ಸ್ಕೋರ್ ಏನಿದೆ ಬ್ಯಾಂಕಿನಲ್ಲಿ ಬಹಳ ಮಹತ್ತರವಾದಂತಹ ವ್ಯವಸ್ಥೆ. ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡುವಂತಹ ವ್ಯವಸ್ಥೆ ಆಗಬೇಕು. ಯಾಕೆಂದ್ರೆ ನಾವು ಏನು ಇವತ್ತು ಎಲ್ಲೇ ಲೋನ್ಗೆ ಹೋದ್ರು ಕೂಡ ನಮಗೆ ಸಿಬಿಲ್ ಸ್ಕೋರ್ ಬಹಳ ಮುಖ್ಯ ಆಗತ್ತೆ. ಏನೋ ಒಂದ್ ಕಡೆ 10 ಅಕೌಂಟ್ಗಳು ಮಾಡೋದು, ಕ್ರೆಡಿಟ್ ಕಾರ್ಡ್ಗಳು ಮಾಡೋದು, ಎಲ್ಲೋ ಆ ಕ್ರೆಡಿಟ್ ಕಾರ್ಡ್ ತಗೊಂಡ್ರು ಆ ಟೈಮ್ಗೆ ಪೇಮೆಂಟ್ ಮಾಡ್ದಲ್ಲೇ ಇರೋದು ಎಲ್ಲ ನಮಗೆ ಸಿಬಿಲ್ ಸ್ಕೋರ್ ಲ್ಯಾಕ್ ಆಗತ್ತೆ. ಸಿಬಿಲ್ ಸ್ಕೋರ್ ಲ್ಯಾಕ್ ಆಗಂತ ವಿಚಾರ ಸಾಕಷ್ಟುಗಳಿದಾವೆ. ಆ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡ್ಕೊಂತ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನೀವು ಒಂದು ಯಾವುದೇ ಒಂದು ಸಣ್ಣ ಸಂಸ್ಥೆಯನ್ನ ಒಂದು 10 ಲಕ್ಷ 20 ಲಕ್ಷ ಲೋನ್ ತಗೊಂಡ್ರೆ ನೀವು ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ರೆ ಬ್ಯಾಂಕ್ನವ್ರು ನೆಕ್ಸ್ಟ್ ನೀವು 50 ಲಕ್ಷ ಹೇಳಿದಾಗ, ಇಲ್ಲ ನಮಗೆ ಪೇಮೆಂಟ್ ಇವ್ರದ್ದು ಗ್ಯಾರಂಟಿ ಇದೆ, ಇವ್ರಿಗೆ ನಾವು 50 ಲಕ್ಷ ಕೊಡಬಹುದು, ಇವ್ರು ಕೊಟ್ರೆ ನಮಗೆ ಮುಂದಿನ ದಿನಗಳಲ್ಲಿ ಅದನ್ನ ನೀವು ತೀರಿಸಿದ್ರೆ ನಿಮ್ ಕೋಟಿಗೆ ಹೋಗ್ಬೋದು. ಇದು ಒಂದು ಬೆಳವಣಿಗೆಯ ಲಕ್ಷಣಗಳು. ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸದೃಢವಾಗಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಎಲ್ಲೋ ಒಂದ್ ಕಡೆ ನಮಗೆ ಸಬ್ಸಿಡಿ ಸಿಗುತ್ತೆ, ಫ್ರೀ ಸಿಗುತ್ತೆ ಸರ್ಕಾರ, ಅದು ಸಿಕ್ಕಾಗ ಮಾತ್ರ ತಗೊಳ್ಳಿ. ಸಿಗೋದ್ಕಿಂತ ಅದು ಸಿಗೋಕ್ಕೋಸ್ಕರನೇ ಮಾಡಕ್ ಹೋಗ್ಬೇಡಿ. ನೀವು ಪರಿಪೂರ್ಣವಾಗಿ ಯಶಸ್ಸು ಗಳಿಸ್ಬೇಕಾದ್ರೆ ನಿಮ್ಮ ಸಂಕಲ್ಪವನ್ನು ದುಡಿಬೇಕಾದ್ರೆ ಕಷ್ಟಪಟ್ಟು ದುಡಿಬೇಕು. ದುಡಿದಾಗ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಆಫರ್ಗಳು ಸಾಕಷ್ಟು ಬರ್ತವೆ. ಅದನ್ನ ಯುವಕರು ಎಲ್ಲ ಅದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಏನು ವ್ಯಾವಹಾರಿಕವಾಗಿ ಮತ್ತೆ ಒಂದು ಪರಿಶ್ರಮವನ್ನು ಹೆಚ್ಚು ಹಾಕ್ಬೇಕು ಅಂತ ಈ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.